ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಜಿ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆಗಿರುವ ಮೊಯ್ದೀನ್ ಬಾವ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನು ಡಿಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ? ಖಂಡಿತ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮರಳಿ ತನ್ನ ಗತ ವೈಭವವನ್ನು ತನ್ನ ಸ್ವಂತ ಶಕ್ತಿಯಲ್ಲಿ ಮಾಡುವಂತಹದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳುವಂತಹ ಒಂದು ನೋಟ ಈಗಿನ ಯಾವ ರೀತಿಯಲ್ಲಿ ಹಿಂಬಾಗಿಲಿನಿಂದ ಅಧಿಕಾರವನ್ನು ಪಡೆದುಕೊಂಡು ಯಾವ ರೀತಿಯಲ್ಲಿ ನಮ್ಮ ಪಕ್ಷದ ಶಾಸಕರನ್ನು ಖರೀದಿಸಿ ಬಿಜೆಪಿ ಸರ್ಕಾರ ಮಾಡಿಕೊಂಡು ಆ ಸರ್ಕಾರದ ವೈಫಲ್ಯ ಮತ್ತು ಅದರಲ್ಲಿ ಆಗುತ್ತಿರುವಂತಹ ಹಗರಣಗಳು ಜನರು ನೊಂದು ಬಹಳಷ್ಟು ನೋವಿನಿಂದಿದ್ದಾರೆ. ಆದುದರಿಂದ ಖಂಡಿತವಾಗಿಯೂ ಮುಂದೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ, ಅದೇ ಥರ ಈ ರಾಜ್ಯವನ್ನು ಆಳಿದಂತಹ ಅತ್ಯುತ್ತಮವಾದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದುಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದುಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆಗುವಂತಹ ಪ್ರತಿಯೊಂದು ಹಗರಣವನ್ನು ಬಯಲು ಮಾಡುತ್ತಾ ಜನರ ಗಮನ ಸೆಳೆಸುತ್ತಾ ಇವತ್ತು ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳುವಂತಹ ಚಿತ್ರಣ ನಮಗೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರದ ಆಡಳಿತದ ವೈಫಲ್ಯದ ವಿರುದ್ಧ ನೀವು ಹೋರಾಡ್ತಾ ಬಂದಿದ್ದೀರಾ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಿದೆಯಾ? ನೋಡಿ, ನಾನು ಹೇಳೋದಕ್ಕಿಂತಲೂ ಪಾಪ ತಾವು ಮಾಧ್ಯಮದ ಮಿತ್ರರು, ಅದು ದೃಶ್ಯ ಮಾಧ್ಯಮವಿರ್ಬೋದು ಅಥವಾ ನಾವು ಪ್ರಿಂಟ್ ಮೀಡಿಯಾ ಇರ್ಬೋದು, ಇದರಲ್ಲಿ ದಿವಸದಿಂದ ದಿವಸಕ್ಕೆ ರಂಗುರಂಗಿನ ಹಗರಣಗಳು ಮತ್ತು ಬಿಜೆಪಿಯ ಆ ಬಂಡವಾಳವನ್ನು ತೋರಿಸುತ್ತಿರುವಂತಹ ಚಿತ್ರಣವನ್ನು ನೋಡಿದರೆ ಯಾವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಸಿಲುಕಿದೆ ಆ ತೊಂದರೆಯಲ್ಲಿ ಅಂತಿರುವಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಕಡೆ ಬಿಜೆಪಿ ಸರ್ಕಾರ ಈ ಕೊರೋನಾ ಬಂದದ್ದು ಅವರಿಗೆ ಬಹಳ ಅಧಿಕಾರದಲ್ಲಿರುವಂತಹ ಜನರಿಗೆ ಬಹಳ ಸಂತೋಷದಿಂದ ಲಾಭದಾಯಕ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳುವಂತಹ ಒಂದು ಚಿಂತನೆಯಲ್ಲಿದ್ದಾರೆ. ಕೊರೋನಾ ಮಹಾಮಾರಿ ನಮ್ಮ ರಾಜ್ಯಕ್ಕೆ ಲಗ್ಗೆ ಇಟ್ಟಂತಹ ಸಂದರ್ಭದಲ್ಲಿ ನಾನು ಕೆಲವು ಉದಾಹರಣೆಗಳು ಮಾತ್ರ ಹೇಳ್ತೇನೆ, ಇಲ್ಲಿ ಎಲ್ಲ ಹೇಳಲಿಕ್ಕೆ ನಿಮಗೆ ಸಮಯವೂ ಇಲ್ಲ. ಒಂದನೇದು ನಾವೆಲ್ಲ ನೋಡುತ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಹುಶಃ 200-300 ಕೋಟಿ ರೂಪಾಯಿಗಳ 2,000 ಕೋಟಿ ರೂಪಾಯಿಗಳ ಹಗರಣ ಇವತ್ತು ಈ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ನಡೆಸಿದ್ದಾರೆ. ನಮ್ಮ ಪಕ್ಕದ ರಾಜ್ಯಗಳಿರ್ಬೋದು, ಅದು ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಬಹುಶಃ ಬಿಜೆಪಿ ಇರುವಂತಹ ಸರ್ಕಾರನೂ ಪಕ್ಕದಲ್ಲಿ ಇದ್ದಿದ್ರೆ ಇವತ್ತು NDAಗೆ ಸಪೋರ್ಟ್ ಮಾಡುವಂಥ ಆಂಧ್ರ ಇರ್ಬೋದು, ಆ ಥರ ಇರುವಂಥದ್ದು. ಅವರು ಸಮೇತ ಅವರ ರಾಜ್ಯದಲ್ಲಿ ಒಂದು PPE ಕಿಟ್ ತೆಗೆಯುವಂತಹ ಸಂದರ್ಭದಲ್ಲಿ, ವೆಂಟಿಲೇಟರ್ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ, ಬಹುಶಃ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅಜಗಜಾಂತರವಾದ ವ್ಯತ್ಯಾಸ ದರದಲ್ಲಿ ಕಾಣ್ತಾ ಇದೆ. ಎಲ್ಲ ರಂಗದಲ್ಲೂ ಇವತ್ತು ಕೊರೋನಾ ಅಂತ ಹೇಳುವಂಥ ಆ ಯಾರು ಮನುಷ್ಯರು ಹೆದರುವಂತಹ ರೋಗ ಬಂದಿದೆ, ಅದರ ಮೂಲಕ ಇವತ್ತು ದುಡ್ಡು ಮಾಡಲಿಕ್ಕೆ ಹೊರಟಿರುವಂತಹದ್ದು ಪ್ರತಿಶತ, ಇದು ಸತ್ಯ. ಎರಡನೇದು, ನಮ್ಮ ಮುಖ್ಯಮಂತ್ರಿಗಳ ಆಡಳಿತ. ಅಂದು ಮುಖ್ಯಮಂತ್ರಿಗಳು ಖುದ್ದು ಚೆಕ್ಕಿನಲ್ಲಿ ಲಂಚವನ್ನು ತೆಗೆದುಕೊಂಡಂತಹ ಖ್ಯಾತಿಯಾಗಿ ಜೈಲು ಸೇರಿದರು. ಇವತ್ತು ಅವರ ಮೊಮ್ಮಕ್ಕಳ ಹೆಸರಿನಲ್ಲಿ RTGS ಪೇಮೆಂಟ್ ಮಾಡಿಕೊಂಡು, ಅಂದರೆ ಕಾಂಟ್ರಾಕ್ಟ್ದಾರರು RTGS ಪೇಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ. ಚೆಕ್ ಆದರೆ 24 ಗಂಟೆ 48 ಗಂಟೆ ಹೋಗ್ತದಲ್ಲ, RTGSನಲ್ಲಿ 1 ಮಿನಿಟಿಗೆ ಬರ್ತದೆ ಅಂತ ಹೇಳುವಂತಹ ಆ ದುರಾಲೋಚನೆಯೊಂದಿಗೆ ಅಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ಲಂಚ ತೆಗೆದುಕೊಳ್ಳುವಂತಹ ಮಾರ್ಪಾಡು ಮಾಡುವಂತಹ ಒಂದು ಪಕ್ಷವಾಗಿ ಬದಲಾಗಿಬಿಟ್ಟಿದೆ ಇವತ್ತು ರಾಜ್ಯದ ಬಿಜೆಪಿ ಸರ್ಕಾರ. ಯಾವುದರಲ್ಲೂ ಪರ್ಸೆಂಟೇಜು
ಯಾವುದೇ ಕೆಲಸ ಬೇಕು ನಿಮಗೆ ಪಕ್ಷ ಕಾರ್ಯಕರ್ತರ ನಿಷ್ಠೆ ಅಂತ ಅಲ್ಲ, ಯಾವುದೇ ಪಕ್ಷದವರಿಗೂ ಇಷ್ಟು ಪರ್ಸೆಂಟ್ ಕೊಡಿ, 14ರಿಂದ 12ರಿಂದ 10ರಿಂದ ಇಂಥ ಪರ್ಸೆಂಟೇಜ್ ಒಂದೊಂದು ಖಾತೆಗೆ ಅನುಗುಣವಾಗಿ ಅವನು ಯಾವಾಗ ಒಬ್ಬ ಮಂತ್ರಿ ಹೇಳ್ತಾನೆ ಅವನ ಖಾತೆಯಲ್ಲಿ 10 ತೆಗಿತಾನೆ, 12 ತೆಗಿತಾನೆ, ನಾನು ಯಾಕೆ ತೆಗಿಬಾರ್ದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಹುಶಃ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾಂಟ್ರಾಕ್ಟ್ ಆಗಿರ್ತದೆ, ಅವನು ದುಡ್ಡು ಕೊಟ್ಟು ಏನೋ ಕೆಲಸ ಮಾಡ್ತಾನೆ. ಮಾಡುವಂತಹ ಸಂದರ್ಭದಲ್ಲಿ LOC ಬಿಲ್ ತೆಗಿಲಿಕ್ಕೂ 50%. ಇದು ಬಹಳ ದುರಾದೃಷ್ಟ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಬಿಲ್ಲು ನಾವೊಂದು ಕೆಲಸ ಮಾಡ್ಕೊಂಡು ಒಂದು 5 ಕೋಟಿಗೆ ಬಿಲ್ ಆಗೋದಾದ್ರೆ ಅದಕ್ಕೂ ದುಡ್ಡು ಕೊಟ್ಟರೆ ಮಾತ್ರ ಆ ಬಿಲ್ಲು ನಿಮ್ಮ ಅಕೌಂಟಿಗೆ ಬರುತ್ತೆ, ಇಲ್ಲ ಬಾಕಿ ಆಗಿರುತ್ತೆ. ಈ ಒಂದು ಭ್ರಷ್ಟ ಸರ್ಕಾರ ಇಡೀ ದೇಶದಲ್ಲಿ ಇವತ್ತು ಜನರು ಹೆದರುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳಿ ನಾವು ಶಾಸಕರಾಗಿದ್ದೆವು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅದೇ ಅನೇಕ ವರ್ಷ SN ಕೃಷ್ಣರವರು ಕಾಂಗ್ರೆಸ್ ಆಡಳಿತವನ್ನು ನಡೆಸಿದ್ದಾರೆ, ಸ್ವಚ್ಛ ಆಡಳಿತ ಇತ್ತು. ಅದಕ್ಕಿಂತ ಮುಂಚೆ ನಮಗೆ ಬಂಗಾರಪ್ಪನವರು ಆಡಳಿತ ಕೊಟ್ಟಿದ್ದಾರೆ, ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ, ದಿವಂಗತ ದೇವರಾಜ ಅರಸು ಅವರು ಕೊಟ್ಟಿದ್ದಾರೆ. ಅನೇಕ ಜನರು ನಮಗೆ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಕಾಂಗ್ರೆಸ್ ಮೂಲಕ ಬಹಳ ಒಳ್ಳೆಯ ಸೇವೆ ಮಾಡಿದ್ದಾರೆ. ಆದರೆ ಇದೆಲ್ಲವನ್ನು ಸರಾಸಗಟಾಗಿ ನಾವು ಮರೆತು ಬಿಡುವಂತಹ ಕೆಲಸ ಹೀಗಾಗಿದೆ. ಯಾಕೆಂದರೆ ಓಪನ್ ಭ್ರಷ್ಟಾಚಾರ, ಮುಲಾಜಿಲ್ಲದೆ ಭ್ರಷ್ಟಾಚಾರ ಮಾಡುವಂತಹ ಕೆಲಸ ಕಾರ್ಯಗಳು ಈಗ BJP ಸರ್ಕಾರದ ಮೂಲಕ ಆಗ್ತಾ ಇದೆ. ಖುದ್ದಾಗಿ ಮುಖ್ಯಮಂತ್ರಿಗಳ ಮಗನಾಗಿದ್ದುಕೊಂಡು ಮಗನೂ ಸಮೇತ ಇಂಥ ಒಂದು ವ್ಯವಸ್ಥೆಗಳಿಗೆ ಕಾರ್ಯಾಚರಣೆಗಳನ್ನು ನೀಡುತ್ತಿರುವಂತಹ ಬಹಳ ನೋವಿನ ಸಂಗತಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಾಗ ನೀವು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದೀರಾ. ಈಗ ಆ ಅಭಿವೃದ್ಧಿ ಕಾರ್ಯಗಳು ಯಾವ ಹಂತದಲ್ಲಿದೆ? ನೋಡಿ, ಇಡೀ ರಾಜ್ಯದಲ್ಲಿ ನಾನೊಂದು ಶಾಸಕನಾಗಿ, ಮಂತ್ರಿಯಾಗಿಲ್ಲ, ಶಾಸಕನಾಗಿ ಮಾದರಿ ರೀತಿಯಲ್ಲಿ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಪಣತೊಟ್ಟೆ. ಆ ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದರು. ನಾನು ಪ್ರಮುಖವಾಗಿ ತಂದಂತಹ ಕೆಲವು ಕಾರ್ಯಕ್ರಮಗಳನ್ನು ತಮಗೆ ನಾನು ನೀಡ್ತಾ ಇದ್ದೇನೆ. ಅದು ಮುಖ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ನೀವು ಸುರತ್ಕಲ್ ಪರಿಸರದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ತಮಗೆ ಬೃಹತ್ತಾದ ಒಂದು ಮಾರುಕಟ್ಟೆಯ ಕಟ್ಟಡ ಅರ್ಧದಲ್ಲಿ ನಿಂತಿರುವಂತಹದ್ದು ಗೋಚರ ಬರ್ತದೆ. ಸುರತ್ಕಲ್ಗೆ ಒಂದು ಮಾರ್ಕೆಟ್ ಇಲ್ಲ, ಸುರತ್ಕಲ್ಗೆ ಅತ್ಯುತ್ತಮವಾದ ಮಾರ್ಕೆಟ್ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಬಂದು ನಿಲ್ಲಕ್ಕೆ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ. ಬಹುಶಃ ಇದನ್ನು ಸುರತ್ಕಲ್ ಭಾಗದಲ್ಲಿ, ನಾನು ಆ ಭಾಗದಲ್ಲಿ ಹುಟ್ಟಿ ಬೆಳೆದವನಾಗಿರೋದರಿಂದ ಮುಖ್ಯವಾಗಿ ಆ ಕೆಲಸಕ್ಕೆ ಕೈ ಹಾಕಿದೆ. ಅದು ಬಹಳ ಕಷ್ಟದ ಕೆಲಸ ಆಗಿತ್ತು, ಅದೇನು ಸುಲಭದ ಕೆಲಸ ಅಲ್ಲ ಅದು. ಯಾಕೆಂದರೆ ಮಾರ್ಕೆಟ್ಗೆ ದುಡ್ಡನ್ನು ತರುವಂತಹದ್ದು ಸರ್ಕಾರಗಳು ಬಹಳ ಕಷ್ಟದಿಂದ ದುಡ್ಡು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಕಾರ್ಪೊರೇಷನ್ಲಿ ದುಡ್ಡು ಇರುವುದಿಲ್ಲ. ನಮಗೆ 14th ಫೈನಾನ್ಸ್ ಮತ್ತು ಯಾವುದಾದ್ರೂ ಅನುದಾನವನ್ನು ಬರೋದಾದ್ರೂ 60 ವಾರ್ಡ್ಗಳಿಗೆ ನಾವು ಅದನ್ನು ಶೇರ್ ಮಾಡಿಕೊಡ್ಬೇಕಾಗ್ತಿತ್ತು. ನಾನು ಆ ಒಂದು ಪರಿಕಲ್ಪನೆಯನ್ನು ಜ್ಞಾನದಲ್ಲಿಟ್ಟುಕೊಂಡು ಸುರತ್ಕಲ್ಗೆ ಒಂದು ಕಾಯಕಲ್ಪ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಯಾವುದೇ ಒಂದು ಶಾಸಕ ಯಾವುದೇ ಒಂದು ಕ್ಷೇತ್ರಕ್ಕೆ 62 ಕೋಟಿ ರೂಪಾಯಿಗಳ ಅನುದಾನ ಗ್ರ್ಯಾಂಟ್ ಆಗಿ ಕೊಡುವಂಥದ್ದು. 140 ಕೋಟಿ ರೂಪಾಯಿಯ ಮಾರ್ಕೆಟು ಬಿಲ್ಡಿಂಗ್, ಅಂತಹದ್ದು 62 ಕೋಟಿ ರೂಪಾಯಿಗಳ ಅನುದಾನ ಗ್ರ್ಯಾಂಟ್ ಬರುವಂತಹದ್ದು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಗ್ರ್ಯಾಂಟ್ ಆಗಿ ಬರುವಂಥದ್ದು. ಸಾಲ ತೆಗೆದುಕೊಂಡು ಮಾಡಿರ್ಬೋದು. ಬಹುಶಃ 10 ಕೋಟಿಗಿಂತ ಜಾಸ್ತಿ ಯಾವುದೇ ಸರ್ಕಾರ ಇದುವರೆಗೂ 1952ರಿಂದ ಇವತ್ತಿನವರೆಗೂ ಕೊಟ್ಟಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ನಾನು ಶಾಸಕನಾಗಿ ಸುರತ್ಕಲ್ ಭಾಗಕ್ಕೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಮೂಲಕ, ಅಧಿಕಾರಿಗಳ ಮೂಲಕ ನಾನು ತರಿಸುವಂಥ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಈಗಿನ ಹಾಲಿ ಶಾಸಕರು ನಮಗೆ ಅದೆಲ್ಲ ಬೇಡ, ನಮಗೆ ಆ ತಟ್ಟಿಯಲ್ಲಿ ಇರಬೇಕು, ಆ ಮಳೆಗಾಲದ ಸಂದರ್ಭದಲ್ಲಿ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಯಾವ ರೀತಿಯಲ್ಲಿ ಆ ಶೆಡ್ಗಳನ್ನು ಕಟ್ಟಿಸಿ ಅದರಲ್ಲಿ ಇರಬೇಕು ಅಂತೇಳಿ ನಿಯತನ್ನು ಮಾಡಿಕೊಂಡು ಸತ್ಯಾಗ್ರಹ ಮಾಡ್ತಾರೆ, ಇಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತೇಳಿ. ಆದರೆ ನಾವು ಯಾವುದನ್ನು ಲೆಕ್ಕಿಸದೆ ಪ್ರಾರಂಭ ಮಾಡ್ತೇವೆ ಕೆಲಸ. ಅಲ್ಲಿ RI ಕಚೇರಿಗಳಿರ್ತದೆ, ಅಗ್ರಿಕಲ್ಚರ್ ಆಫೀಸ್ಗಳಿರ್ತದೆ, ಅದಕ್ಕೂ ನಾನು ವ್ಯವಸ್ಥೆ ಮಾಡಿಕೊಂಡು
ಕಾರ್ಪೊರೇಷನ್ ಏರಿಯಾದ ಪಕ್ಕದಲ್ಲಿ ವ್ಯವಸ್ಥೆ ಕ್ಲೀನ್ ಮಾಡ್ತೇನೆ. ಬಹುಶಃ ದುರಾದೃಷ್ಟವತ್ತು ನಾನು ಟೆಂಡರ್ ಆಗಿ ಕೆಲಸ ಕಾರ್ಯಗಳು ಪ್ರಾರಂಭವಾದಂಥ ಸಂದರ್ಭದಲ್ಲಿ ಚುನಾವಣೆ ಬಂತು, ನಾನು ಸೋತೆ. ಇವತ್ತು ಆ ಗೆದ್ದಂಥ ನಮ್ಮ ಶಾಸಕರು ಆ ದುಡ್ಡನ್ನು ತಂದದನ್ನು ಉಪಯೋಗಿಸಿದ್ದು ಬಿಡಿ, ಆ ಕೆಲಸವನ್ನೇ ಅರ್ಧಕ್ಕೆ ಕೈ ಬಿಡುವಂತಹ ಕೆಲಸ ಪರಿಸ್ಥಿತಿ ಆಗಿದೆ. ಇದು ಮಾಡೋದಾದ್ರೆ ಹಳೆಯ ಮಾರ್ಕೆಟ್ಗಳನ್ನು ನಾವು ಹೊಸದಾದ ಪ್ರದೇಶಕ್ಕೆ ಕಳಿಸುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಒಂದು 7 ಕೋಟಿ ರೂಪಾಯಿ ವ್ಯಯಿಸಿ ಅವರಿಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಈಗ ಅದನ್ನು ಶಿಫ್ಟ್ ಮಾಡಿ ಅಲ್ಲಿ ಆಗ್ತಾ ಇದೆ ಕೆಲಸ. ಕೋರ್ಟ್ನ ಆದೇಶ ಇದೆ 2 ವರ್ಷದೊಳಗೆ ಅದನ್ನು ವೆಕೇಟ್ ಮಾಡಿ ಪುನಃ ಇಲ್ಲಿಗೆ ಬರಬೇಕು ಅಂತೇಳಿ. ಆದರೆ ಕೋರ್ಟ್ನ ಆದೇಶವನ್ನು ಯಾರು ಪಡೆಯುವಂತಿಲ್ಲ, ಯಾರು ನೋಡುವಂತಿಲ್ಲ. ಅಲ್ಲಿ 3 ವರ್ಷ ಆಯ್ತು ಈಗ ಭರತ್ ಶೆಟ್ಟರ್ ಅಧಿಕಾರಿಗಳು, ಅಲ್ಲಿ ಯಾವುದೇ ಒಂದು ಕಾರ್ಯಗಳು ಆಗುವುದಿಲ್ಲ. ಅದಕ್ಕೆ ಅದರ ಪರಿಸರದಲ್ಲಿ ಒಂದು MRPL ರಸ್ತೆ ಇತ್ತು. ಕಾರ್ಪೊರೇಷನ್ಗೆ ನಾನು, ನೀವು ಯಾರಾದರೂ PWD ಇಂದ ದುಡ್ಡು ತಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಸುರತ್ಕಲ್ನಿಂದ ನಾನು ಚರ್ಚಿನವರೆಗೆ ಅಂದರೆ ರೈಲ್ವೆ ಸ್ಟೇಷನ್ ಅಂತೆ MRPL ರಸ್ತೆ, ಗಣಪತಿ ದೇವಸ್ಥಾನದ ರಸ್ತೆ, ಅಲ್ಲಿವರೆಗೆ 7 ಕೋಟಿ ರೂಪಾಯಿಯನ್ನು ನಾನು ವ್ಯವಸ್ಥಿತ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಸಿ ಆ ಗ್ರ್ಯಾಂಟ್ ಈ ಗ್ರ್ಯಾಂಟ್ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರ್ಯಾಂಟ್ ತರಿಸಿ 7 ಕೋಟಿ ರೂಪಾಯಿಯ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಡಬಲ್ ರೋಡ್. ಅದಕ್ಕೆ ಆ ಸಂದರ್ಭದಲ್ಲೂ BJPಯವರು ಆರಂಭ ಮಾಡಿದ್ರು, ಮಲಗಿದ್ರು, ಇವನು ದೇವಸ್ಥಾನದ ಇದನ್ನು ಒಡೆಯುತ್ತಾನೆ ಹಾಗೆ ಹೀಗೆ ಅಂತೇಳಿ. ದೇವಸ್ಥಾನದ ಒಂದು ಹಂಚನ್ನು ತೆಗೆಯದೆ ಇವತ್ತು ಆ ಡಬಲ್ ರೋಡ್ ಆಗಿ ಭಾಳ ವಿಶಾಲ ರೀತಿಯಲ್ಲಿ ಅದು ಚರ್ಚಿನವರೆಗೆ ಹೋಗಿದೆ. ಆದರೆ ಸೋತಂತಹ ಸಂದರ್ಭದಲ್ಲಿ ದುಡ್ಡು ತರುವವರು ಯಾರಿಲ್ಲ. ದುಡ್ಡು ನಾನು ತಂದಿದ್ದೇನೆ, ಟೆಂಡರ್ ಆಗಿತ್ತು. 58 ಕೋಟಿ ರೂಪಾಯಿಗಳ ಅನುದಾನವನ್ನು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ನೀಡ್ತಾರೆ, ನನ್ನ ಕೊನೆ ಹಂತದ್ದು. ಆ ಸಂದರ್ಭದಲ್ಲಿ ಅದನ್ನು ಶಿಲಾನ್ಯಾಸ ಮಾಡಿಕೊಂಡು ಟೆಂಡರ್ ಒಬ್ಬನಿಗಾಗಿತ್ತು. ಆ ಟೆಂಡರ್ ಆದದ್ದನ್ನು ರದ್ದುಗೊಳಿಸಿ ನಮ್ಮ ಶಾಸಕರು ಇವತ್ತು ಆ ಭಾಗದಲ್ಲಿ ಕೆಲಸ ಆಗದ ರೀತಿಯಲ್ಲಿ ಒಂದು ಹೆಜ್ಜೆ, ಒಂದು ಇಂಚು ಮುಂದೆ ಹೋಗಿಲ್ಲ. ಆ ಸುರತ್ಕಲ್ನ ಚರ್ಚ್ಗಿಂತ ಒಂದು ಇಂಚು ಮುಂದೆ ಹೋಗಿಲ್ಲ. ಪವಿತ್ರ ಗಣಪತಿ ದೇವಸ್ಥಾನ ಭಾಗದಲ್ಲಿದೆ, ಅಲ್ಲಿವರೆಗೆ ಇದು ಹೋಗಬೇಕಿತ್ತು. ವರ್ಷಕ್ಕೆ 1 ಕೋಟಿ ರೂಪಾಯಿ ನಮ್ಮ MRPL ಅವರನ್ನೆಲ್ಲ ಸೇರಿಕೊಂಡು ನಮ್ಮ ಸರ್ಕಾರ ಅದನ್ನು ವ್ಯಯಿಸಿ ಖರ್ಚು ಮಾಡ್ತಾ ಇದೆ. ಒಂದು ವೇಳೆ ಈ ಮಾರ್ಕೆಟ್ ಬಂದರೆ ನಮ್ಮ ಈ ಭಾಗದ ಸುರತ್ಕಲ್ನ ಜನತೆಗೆ ಟ್ಯಾಕ್ಸಿನ ಲೋಡು ಕಮ್ಮಿ ಆಗ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಅತ್ಯುತ್ತಮವಾದ ಬಾಡಿಗೆ ಬಂದಂತಹ ಸಂದರ್ಭ ನಮ್ಮ ಕಾರ್ಪೊರೇಷನ್ ಲಾಭದಾಯಕವಾಗಿ ಪರಿಗಣಿಸ್ತದೆ, ಡೆವಲಪ್ಮೆಂಟ್ ವರ್ಕ್ ಕಳಿಸ್ತದೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಅದಲ್ಲದೆ ಆ ರಸ್ತೆಯನ್ನು ಕ್ಯಾನ್ಸಲ್ ಮಾಡಿದ ಖ್ಯಾತಿ ಹೊರತು ಬಿಟ್ಟು, ಯಾಕೆಂದರೆ ಒಬ್ಬ ಅಲ್ಪಸಂಖ್ಯಾತಕ ಅದರ ಟೆಂಡರ್ನ್ನು ಪಡೆದಿದ್ದಾನೆ ಅಂತ ಹೇಳುವಂಥ ಒಂದೇ ರೀಸನ್ಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದೇ ಅಲ್ಲ, ಅತ್ಯಂತ ಕಡು ಬಡವರಿಗೆ ಆಶ್ರಯದ ವ್ಯವಸ್ಥೆ, ರಾಜೀವ್ ಗಾಂಧಿ ಹೌಸಿಂಗ್ ವ್ಯವಸ್ಥೆಯಿಂದ 900 ಮನೆಗಳನ್ನು 900 ಮನೆ, ಅದನ್ನು ಸ್ಥಳ 5 ಎಕರೆ ಮತ್ತು 3 ಎಕರೆ ಮಾತ್ರ ಇರುತ್ತೆ. ಅದನ್ನು ಸ್ಥಳವನ್ನು ಗುರುತುಪಡಿಸಿ ಎಲ್ಲ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಅಧಿಕಾರಿಗಳ ಮೂಲಕ ಅದನ್ನು ನಾವು ಪ್ರಾರಂಭ ಮಾಡುತ್ತೇಳುವಂತಹ ಸಂದರ್ಭದಲ್ಲಿ ಚುನಾವಣೆ ಬಂತು, ನಾನು ಸೋತೆ. ಇವತ್ತು 3 ವರ್ಷ ಆಯಿತು, ಅದು ಅಪ್ರೂವ್ ಆಗಿ ಬಂದಿದೆ ನಾನಿರುವಂತಹ ಸಂದರ್ಭದಲ್ಲಿ. ಇನ್ನೂ ಟೆಂಡರ್ ಕರೆದು ಬಡವರಿಗೆ ಮನೆ ಕೊಡುವಂತಹ ಪರಿಸ್ಥಿತಿ ಇಲ್ಲ. ಅಂದು ನಾನು ಗ್ರೌಂಡ್+3 ಮಾಡಿರುವುದರಿಂದ ಇವತ್ತು 900 ಜನಕ್ಕೆ ಮನೆ ಸಿಗುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಮನೆ ಮಾಡುವ ಮುಂಚೆನೆ ಯಾರಿಗೆಲ್ಲ ಆ ಮನೆಯ ಹಕ್ಕು ಪಡೆಯಬೇಕು ಅಂತ ಹೇಳುವಂಥ ಭಾಗ್ಯ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಈಗಾಗಲೇ ಅವರಿಗೆ ಒಂದು ಕಾಗದನೂ ಹೋಗಿದೆ. ಏನಂತ ಹೇಳಿದರೆ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೊರೋನಾದ ಮೂಲಕ ಲೇಟ್ ಆಗ್ತದೆ ಅಂತೇಳಿ 3 ವರ್ಷ ಕಾಯ್ದುಕೊಂಡು, ಕೊರೋನಾ ಬಂದದ್ದು ಈಗ ನಮ್ಮ ಮಾರ್ಚ್ ಏಪ್ರಿಲ್ ಮೇಲೆ ಬಂತು. ಆದರೆ ಜನರಿಗೆ ಈ ಶಾಸಕರು 3 ವರ್ಷದಿಂದ ಒಂದೇ ಒಂದು ಮನೆಯ ಒಂದು ಟೆಂಡರನ್ನು ಕರೆಸಿ ಬಡವರಿಗೆ ನೀಡುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗಿಲ್ಲ. ಇದು ಭಾಳ ವಿಪರ್ಯಾಸ. ಅದೇ ಅಲ್ಲ, ಇವತ್ತು ನೀವು ನೋಡಿದರೆ ಕೈಕಂಬ ಪ್ರದೇಶದಲ್ಲಿ ನೋಡಿದರೆ ಗೊತ್ತಾಗ್ತದೆ. ಒಂದು ಪ್ರದೇಶದಲ್ಲಿ ನಾನು 95% ರೋಡ್ನ ವ್ಯವಸ್ಥೆ, ಕಾಂಕ್ರೀಟ್ ರೋಡ್ನ ವ್ಯವಸ್ಥೆ. ಒಂದು ವೇಳೆ ವಿಮಾನ ನಿಲ್ದಾಣದ ವಿಮಾನ ಅಲ್ಲಿ ನಿಲ್ಲಿಕ್ಕಾಗಿದ್ರೂ ಈ ಕಾಂಕ್ರೀಟ್ ರಸ್ತೆದಲ್ಲೂ ಇಳಿಯುವಂಥ ಪರಿಸ್ಥಿತಿ ಮಾಡಿಬಿಟ್ಟಿದೆ. ಆ ರಸ್ತೆ ಇವತ್ತು 35 ಲಕ್ಷ ರೂಪಾಯಿ ಕೈಕಂಬ ಹೃದಯ ಭಾಗವನ್ನು ತಲುಪಲಿಕ್ಕಿದೆ. ಅದನ್ನು ಅವರಿಗೆ 30-35 ಲಕ್ಷ ರೂಪಾಯಿ ವ್ಯಯಿಸಬೇಕು, ತರಲಿಕ್ಕೆ ಆಗಲಿಲ್ಲ ಇದುವರೆಗೆ. ಈಗ ನಿನ್ನೆ ಮೊನ್ನೆ ತರ್ತೇನೆ ಅಂತ ಹೇಳುವಂಥ ಮಾತು ಕೇಳ್ತಾ ಇದೆ. ಅದೇ ಥರ ಮತ್ತೊಂದು ನಾವು ಹೇಳುವಂತಹದ್ದು, ಗುರುಪುರದಲ್ಲಿ
ನಾವು ಒಂದು ಸೈಟನ್ನು ರಚನೆ ಮಾಡಿ ಅದರಲ್ಲಿ ಹಕ್ಕುಪತ್ರವನ್ನು ಕೊಡುವಂಥ, ಅಂದರೆ ಹಕ್ಕುಪತ್ರದಂತೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ 94C ಅಲ್ಲಿ. ಆ ಹಕ್ಕುಪತ್ರ ಕೊಟ್ಟು ಕೆಲವರು 175 ಜನರನ್ನು ಗುರುತುಪಡಿಸಿ ಅವರಿಗೆ ಜೆರಾಕ್ಸ್ ಕಾಪಿಯನ್ನು ಕೊಡ್ತೇವೆ. ಯಾಕೆಂತೇಳಿದರೆ ಅವರಿಗೆ ಮನೆ ಕಟ್ಟಡ ಕೊಡುವಂಥದ್ದಕ್ಕೆ ಲೋನ್ ಗಿನ್ನೆಲ್ಲ ಹಾಕಬೇಕು. ಅದಕ್ಕಾಗಿ ಅದನ್ನು ಮಾಡಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ನಾವು ಮಾಡುವಂಥ ನಿಟ್ಟಿನಲ್ಲಿ ನಾನು ಮಾಡಿದ್ದೇನೆ. ಆದರೆ ಇವತ್ತಿನವರೆಗೂ ಆ ಯಾರೆಲ್ಲ ಅದಕ್ಕೆ ಅರ್ಜಿದಾರರು ಶಿಫಾರಸಾಗಿದೆ ಅದನ್ನು ಚೇಂಜ್ ಮಾಡುವಂಥ ಕೆಲಸ ಬಿಟ್ಟು ಇವತ್ತು ಮನೆ ಕಟ್ಟುವ ಕೆಲಸ, ಅಪಾರ್ಟ್ಮೆಂಟ್ ಕಟ್ಟುವಂಥ ಕೆಲಸ ಮಾಡಲೇ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಇದು ಒಂದೊಂದು ವೈಫಲ್ಯ. ಬಹುಶಃ ನಮ್ಮ ಶಾಸಕರು ಒಂದು ಬೈಲಾರ ತೋಡು ಅಂತ ಹೇಳಿದ್ರು, ಮೊನ್ನೆ ನೆರೆ ಬಂತು, ಸುರತ್ಕಲ್ ಪ್ರದೇಶಕ್ಕೆ ಬರ್ತಾರೆ ಅವರು, ಆದರೆ ಅಲ್ಲಿಗೆ ಹೋಗುವಂಥ ಸೌಜನ್ಯವನ್ನು ಅವರು ತೋರುವುದಿಲ್ಲ. ಜನರು ಭಾಳ ತೊಂದರೆಯಿಂದ ಕೆಳಗಡೆ ಬರಲಿಕ್ಕಾಗದೆ ಒಂದು 100-150 ಮನೆ ಜಲಾವೃತಗೊಂಡಿತ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ಬೈಲಾರೆ ತೋಡು ಅಂತ ಹೇಳುವಂಥ ಒಂದು ತೋಡಿಗೆ ನಾನು 7.5 ಕೋಟಿ ರೂಪಾಯಿ ಇಟ್ಟಿದ್ದೇನೆ. ಇವರು ಶಾಸಕರಾಗಿ ಬಂದ ಮೇಲೆ 1 ರೂಪಾಯಿ ಇಟ್ಟಿಲ್ಲ. ಅದು ಕಡಲು ಸೇರುವಂಥ ಕೆಲಸ ಆಗಿಲ್ಲ. ಇದು ಇತಿಹಾಸ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹುಶಃ ಇಂತಹದ್ದು ಅನೇಕ. ಮೊನ್ನೆ ಒಂದು 20 ಲಕ್ಷ ರೂಪಾಯಿ ನಾನು ನನ್ನ ಸಂದರ್ಭದಲ್ಲಿ ತಂದಂತಹ ದುಡ್ಡನ್ನು ಚೇಂಜ್ ಮಾಡಿ ಎಲ್ಲಿಗೂ ಇಟ್ಟರು. ಆ ಭಾಗದಲ್ಲಿ ನಾನು ಹೋದಂತಹ ಸಂದರ್ಭದಲ್ಲಿ ಮೊನ್ನೆ ಬಹಳಷ್ಟು ದೊಡ್ಡ ಮಳೆ ಬಂದಂತಹ ಸಂದರ್ಭದಲ್ಲಿ ಸಂಪರ್ಕ ಸೇತುವೆ ಕಡಿಯುವಂಥ ಪರಿಸ್ಥಿತಿ ಇತ್ತು. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಅದಕ್ಕೆ ದುಡ್ಡನ್ನು ಇಡ್ಲಿಕ್ಕೆ ಹೇಳ್ತೇನೆ. ಕೆಲಿಮಿಟಿ ಸರ್ ಅವರು ದುಡ್ಡನ್ನು ಇಡ್ತಾರೆ, ಅದಕ್ಕೆ 3 ಕೋಟಿ ರೂಪಾಯಿವರೆಗೆ ದುಡ್ಡನ್ನು ಇಟ್ಟದ್ದನ್ನು ಇದು ನಾನು ಮಾಡಿದೆ ಅಂತ ಹೇಳುವಂಥ ಚಿತ್ರಣವನ್ನು ಮಾಡುತ್ತಾರೆ ಅಂತ ಹೇಳಿದ್ರು ಹೊರತು ಭರತ್ ಶೆಟ್ಟಿಯಿಂದ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ನನ್ನೊಂದಿಗೆ ಚರ್ಚೆಗೆ ಬರಲಿಕ್ಕೆ ನಾನು ಬಹಿರಂಗವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸುಮ್ಮನೆ ಈ ಟ್ವಿಟರು ಅದು ಇದರಲ್ಲಿ ಹಾಕಿಕೊಂಡು ಅದು ನಾವು ಮಾಡಿದ್ದು ಇದು ನೀವು ಮಾಡಿದ್ದು ಅಂತ ಹೇಳಿ ಬೇಡ, ಎದುರಲ್ಲಿ ನಾವು ಚರ್ಚೆ ಮಾಡೋಣ. ತಾವು ತಮ್ಮ ಅವಧಿಯಲ್ಲಿ ಏನು ಮಾಡಿದ್ದೀರಾ ಅಂತ ಹೇಳಿ ನೀವು ಯೋಚನೆ ಮಾಡಿ. ನಾವು 1.5 ಕೋಟಿ ರೂಪಾಯಿ ಎಲ್ಲ ಪಂಚಾಯತ್ಗಳ ವ್ಯವಸ್ಥೆಗಾಗಿ ದುಡ್ಡನ್ನು ಅನುದಾನ ರಸ್ತೆಗಾಗಿ ಇಡ್ತೇವೆ. ಅದನ್ನು ತಾವು ಚೇಂಜ್ ಆಫ್ ವರ್ಕ್ ಅಂತ ಹೇಳಿ ಮಾಡಿ, ಎಲ್ಲೆಲ್ಲ ಅಗತ್ಯ ಇಲ್ಲ ಅಲ್ಲಿಗೆ ನೀವು ಆ ಚೇಂಜ್ ಆಫ್ ವರ್ಕ್ನಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ತೀರಾ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇದರಲ್ಲಿ ಮನೆ ಆಗಲಿ ಅಥವಾ ಸಾರ್ವಜನಿಕರ ಅಭಿವೃದ್ಧಿ ಕೆಲಸ ಆಗಲಿ ಅದು ಪಕ್ಷದ ನಿಮಿತ್ತದಿಂದ ಆಗುವುದಲ್ಲ. ಆ ಪಕ್ಷಕ್ಕೆ ಅದರ ಲಾಭ ಪಡೆಯೋದಕ್ಕಿಂತಲೂ ಆ ಭಾಗದ ಶಾಸಕ ಏನು ಮಾಡಿದ್ದಾನೆ ಅಂತ ಹೇಳುವಂತಹದ್ದನ್ನು ಜನರು ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಂಥ ಅನೇಕ ಪಟ್ಟಿ ಮಾಡಿದರೆ ಪಾಪ ನಿಮಗೆ ಟೈಮು ಸಾಕಾಗೋದಿಲ್ಲ, ಇದಿಲ್ಲ. ನನ್ನ ಹತ್ರ ಬಂದರೆ ಇಂಥ ಅನೇಕ ಕೆಲಸಗಳನ್ನು ಪಟ್ಟಿಯನ್ನು ಚೇಂಜ್ ಮಾಡೋದು ಕೊಡುವಂಥದ್ದು, ಪಟ್ಟಣ ಚೇಂಜ್ ಮಾಡೋದು ಕೊಡುವಂಥದ್ದು. ಆದರೆ ರೇವಣ್ಣಿರುವಂತಹ ಸಂದರ್ಭದಲ್ಲಿ ಕೆಲವು 25 ಕೋಟಿಯ ಪಟ್ಟಿಯನ್ನು ಚೇಂಜ್ ಮಾಡಲಿಕ್ಕೆ ಕೊಡ್ತಾರೆ. ನಾನು ಅದಕ್ಕೆ ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ ಮಾಡಿಕೊಂಡು ಅಲ್ಲಿ ಆ ಕೆಲಸ ಆಗಲೇಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅನೇಕ ಜನರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೇವೆ. ಮಾರ್ಕೆಟ್ ಒಂದೇ ಕಡೆ ಅಲ್ಲ, ಸುರತ್ಕಲ್ ಮಾತ್ರ ಅಲ್ಲ, ಮತ್ತು ಕಾವೂರಿನ ಮಾರ್ಕೆಟ್ ಮೊನ್ನೆ ಉದ್ಘಾಟನೆ ಆಗಿದೆ. ಅದು ಫಿನಿಶ್ ನಮ್ಮ ಟೈಮಲ್ಲಿ ಆಗದಿದ್ರೆ ಉದ್ಘಾಟನೆ ಆಗ್ತಿರಲಿಲ್ಲ. ಇವತ್ತು ಕೃಷ್ಣಾಪುರದಲ್ಲಿ ಒಂದು ಮಾರ್ಕೆಟ್ ಉಂಟು, ಕೈಕಮ್ಮದಲ್ಲಿ ಒಂದು ಮಾರ್ಕೆಟ್ನ ಪ್ಲಾನ್ ಉಂಟು. ಇಂಥ ವ್ಯವಸ್ಥೆಗಳಲ್ಲಿ ಸರ್ಕಾರ ಮತ್ತು ಶಾಸಕರು ಸಂಪೂರ್ಣ ವೈಫಲ್ಯ ಆಗಿದ್ದಾರೆ. ಬಹುಶಃ ಹೀಗೆ ಹೇಳ್ತಾ ಇದ್ದಾರೆ, ನಾವು ಕೊರೋನಾದಿಂದಾಗಿ ಆಗಲಿಲ್ಲ ಹಾಗೆ ಹೀಗೆ ಅಂತ ಹೇಳುವಂಥ ಸವಾಲು ಅವರು ಕೇಳ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನಾವು ಬಹಿರಂಗವಾಗಿ ಅಪೋಸ್ ಮಾಡ್ತಾ ಇದ್ದೇವೆ. ಮೊನ್ನೆ ಪಾಪ ಪಚ್ಚನಾಡಿಯಲ್ಲಿ ಒಂದು ಹಿಂದೂ ಮಹಿಳೆಯ ವೃತ್ತವನ್ನು ದಹನ ಮಾಡುವಂಥ ಅಂತಿಮ ಸಂಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಶಾಸಕರದನ್ನು ಅಬ್ಜೆಕ್ಷನ್ ಮಾಡಿಕೊಂಡು ನಮ್ಮಲ್ಲಿ ಮಾಡಬಾರ್ದು, ಜಿಲ್ಲಾಡಳಿತ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಇವತ್ತು ನಗೆಬೀಟ್ ಪಾಟೀಲ್ಗಾಗಿರುವಂತಹದ್ದು ನಿಮಗೆಲ್ಲ ವಿಷಯ ಗೊತ್ತಿದೆ. ಬಹುಶಃ ಇಲ್ಲಿ ಜಾತಿಗಳ ಮಧ್ಯೆ ಅಡ್ಡಗೋಡೆಯನ್ನಿಟ್ಟು ಇವತ್ತು ನಮ್ಮ ಶಾಸಕರು ಮಾಡುವಂತಹ ಕೆಲಸ ಒಂದೇ. ಎಲ್ಲ ಪಂಚಾಯತ್ಗಳಿಗೆ ಅವರಿಗೆ 3 ವರ್ಷ ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ. ಈಗ ಚುನಾವಣೆ ಬಂದಿದೆ, ಪಂಚಾಯತ್ ಚುನಾವಣೆ. ಅದಕ್ಕಾಗಿ ನಾನು ಆ ಪ್ರತಿಯೊಂದು ಗ್ರಾಮದ ಅಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಎಲ್ಲ ಕಡೆಯೂ ನಾನು ಹೋಗಿ ನಮ್ಮ ಪಕ್ಷದ ಭದ್ರ ಬುನಾದಿಯನ್ನು ಕಟ್ಟುವಂಥ ಕೆಲಸ, ಜನರಿಗೆ ಬೇಕಾದಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈಗ ಮಾತ್ರ ಸ್ವಲ್ಪ ಅನುದಾನವನ್ನು ರಿಲೀಸ್ ಮಾಡಿ ಅಲ್ಲಲ್ಲಿ ಬೋರ್ಡು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಚುನಾವಣೆ ಬಂದಿದೆ. ಚುನಾವಣೆ ಬಂದಾಗ ಅವರಿಗೆ ನೆನಪಾಗ್ತದೆ. ಈಗ ಪಂಚಾಯತ್ ಚುನಾವಣೆ ಬಂತು, ನೆನಪಾಗಿದೆ. ನಾನು
ಮಾನ್ಯ ಶಾಸಕರಲ್ಲಿ ಕೈ ಮುಗಿದು ಕೇಳ್ತಿದ್ದೇನೆ, ಜನರು ನಿಮ್ಮನ್ನು ನಂಬಿಕೆ ಮಾಡಿಕೊಂಡು ಇವತ್ತು ಆ ವಿಶ್ವಾಸದಿಂದ ನಿಮಗೆ ಅಧಿಕಾರವನ್ನು ಕೊಡಿಸಿದ್ದಾರೆ. ತಾವು ಆಯ್ಕೆಯಾಗಿ ಬರುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಆ ಶಾಸಕ ಕೊಲೆ ಮಾಡಿದ್ದಾನೆ, ಅಲ್ಲಿ ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ ಹೇಳುವಂಥ ಹುನ್ನಾರನ್ನು ಕಟ್ಟಿದ್ದೀರಿ, ನೋ ಪ್ರಾಬ್ಲಮ್. ತಾವು ಬಂದಿದ್ದೀರಿ ಅಧಿಕಾರಕ್ಕೆ. ಪಾಪ ಆ ಬದುಕು ಕನಸು ಕಾಣುತ್ತಿರುವಂಥ ಆ ಬಡವರು ಅವರ ಮನೆ ಹಕ್ಕನ್ನು ಕೊಡಿ, ಅವರಿಗೆ ಹಕ್ಕುಪತ್ರದ ಹಕ್ಕನ್ನು ಕೊಡಿ. ಅದು ಬಿಟ್ಟು ರಾಜಕೀಯ ಮಾಡಿಕೊಂಡು ನಾವು ಕೊಟ್ಟಂಥ ಹಕ್ಕುಪತ್ರ ಅದು ಡೂಪ್ಲಿಕೇಟ್ ಕೊಟ್ಟಿದ್ದೇವೆ, ನೀವು ಕೊಟ್ಟದ್ದು ಮಾತ್ರ ಒರಿಜಿನಲ್ ಅಂತ ಹೇಳುವಂಥ ಪರಿಸ್ಥಿತಿ ಬೇಡ. ಯಾತಕ್ಕಾಗಿ ಅದು ಜೆರಾಕ್ಸ್ ಕೊಟ್ಟಿದ್ದು ಅಂತೇಳಿ ಹೇಳಿದರೆ, ಇಲ್ಲಿ ಹಣ ನಾವು ಬಸವಸತಿಯ ಮೂಲಕ ಅವರಿಗೆ ಅನುದಾನವನ್ನು ಕೊಡಿಸುವಂಥ ಕೆಲಸವನ್ನು ಫ್ರೀಯಾಗಿ ಮಾಡ್ತೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿದ್ದು. ತಾವು ಈ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಜನ ಕನಿಷ್ಠ ಪಕ್ಷ ನಿಮ್ಮನ್ನು MLA ಆಗಿ ಮಾಡಿದ್ದಕ್ಕೆ ಅವರೊಂದು ದೇವರ ಹತ್ರ ಪ್ರಾರ್ಥಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಮಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಹೇಳುವ ಮಾತುಗಳು ಕೇಳಿ ಬರ್ತಾ ಇದೆ, ಇದು ಹೌದಾ? ನೋಡಿ, ಸಕ್ಕರೆ ಇದ್ದಲ್ಲಿ ಇರುವೆ ಬರುವುದು ಸಾಮಾನ್ಯ. ಬಹುಶಃ ಸೋಲು ಗೆಲುವು ಇದ್ದಂತಹ, ಆದರೆ ಸ್ಪರ್ಧಿಗಳು ಅನೇಕರು ಇರ್ಬೋದು. ನಾನು ಅದಕ್ಕೆ, ಇದು ಪ್ರಜಾಪ್ರಭುತ್ವ ದೇಶ, ಇನ್ನೊಬ್ಬರು ಆಸೆ ಪಡುವಂಥ ಸಾಮಾನ್ಯ ಸ್ವಾಭಾವಿಕ. ಅದರ ಮಟ್ಟಿಗೆ ನಾನು ಏನು ಹೇಳ್ತೇನೆ, ದೇವರು ಯಾರಿಗೆ ಆಶೀರ್ವಾದ ಮಾಡಿದೆ ಆ ಆಶೀರ್ವಾದ ಮೂಲಕ ಟಿಕೆಟ್ ಸಿಗ್ತದೆ, ಅವರಿಗೆ ಗೆಲ್ಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ. ನಾಳೆ ನಾನು ನಿಂತರೂ ನಾನು ಗೆಲ್ಲುವಂಥ ಕೆಲಸ ಜನರ ಸೇವೆ ಮಾಡೋದ್ರ ಮೂಲಕ ಮಾತ್ರ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಸೋತ್ರೂ ಸುಮ್ಮನೆ ಕೂತ್ಕೊಂಡಿಲ್ಲ. ನನ್ನ ಸ್ವಂತ ನಿಧಿಯಿಂದ ನಾನು ಬಡಬಗ್ಗರಿಗೆ ಕೊರೋನಾದ ಸಂದರ್ಭದಲ್ಲಿ ಊಟಕ್ಕಿಲ್ಲದಂಥ ಸಂದರ್ಭದಲ್ಲಿ ಅನೇಕ ಜನರ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ವಾರ್ಡ್ಗಳಲ್ಲೂ ನನ್ನ ಆ ಸೇವೆಯನ್ನು ಮಾಡಿದ್ದೇನೆ. ನಾನು ಕೊಟ್ಟ ತಕ್ಷಣ ನಾನು ದೊಡ್ಡದಾದೆಲ್ಲದ ಓಟಿಗೆ ಕೊಟ್ಟದಂತೆ ತಮಾಷೆ ಮಾಡಿದೆ. ಬಹುಶಃ ಓಟು 2 ವರ್ಷ ಇದೆ. ಬಡವನಿಗೆ ಅವನ ಆ ಹಸಿವನ್ನು ನೀಗಿಸುವುದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸು. ನಮ್ಮ ದೇಶದ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದು ಅವರ ಕನಸು. ಸೋನಿಯಾ ಗಾಂಧಿಯವರು ಫುಡ್ ಸೆಕ್ಯೂರಿಟಿ ಬಿಲ್ಲನ್ನು ಮನಮೋಹನ್ ಸಿಂಗ್ ಅವರಿಗೆ ಒತ್ತಡ ಹಾಕಿ ತರಿಸಿದರು. ಈ ಸರಾಲ್ ಕಾಂಗ್ರೆಸ್ ಕೊಟ್ಟಂತ ಆ ಕೊಡುಗೆಗಳು ಇವತ್ತು ಗ್ರಾಮ ಉದ್ಯೋಗ ಖಾತ್ರಿ ಆ ವ್ಯವಸ್ಥೆಯನ್ನು ತಂದದ್ದು ಯಾರು? ಎಲ್ಲ ನಮ್ಮವರು ತಂದದ್ದು. ಬಹುಶಃ ಇಂತಹ ಸಂದರ್ಭದಲ್ಲೂ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಇದೆ. ಸುರತ್ಕಲ್ನ ಮಾರ್ಕೆಟ್ ಒಂದು ಕಡೆ ಆಗಿರ್ಬೋದು, ಆ ರಸ್ತೆಯನ್ನು ಪವಿತ್ರ ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಮುಟ್ಟಿಸುವಂತಾಗ್ತದೆ ಸುರತ್ಕಲ್ಲಿಂದ. ಅದೇ ಥರ ಇವತ್ತು ನಮ್ಮ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಭಾಳಷ್ಟು ತೊಂದರೆಯಿಂದ ಜನ ಬಳಲ್ತಾ ಇದ್ದಾರೆ. ಅವರಿಗೆ ಕೇಳಿದ ತಕ್ಷಣ ಕುಡಿಯುವ ನೀರು ಒದಗಿಸುವಂತಹ ಕೆಲಸ ಆಗಬೇಕಾಗಿದೆ. ನಮ್ಮ ವಿನಯ್ ಕುಮಾರ್ ಅವರು ನಮ್ಮ ರಾಜ್ಯದ ಮಂತ್ರಿಯಾಗಿ ನುಡಿ ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ADB-ಯಿಂದ 2ನೇ ಯೋಜನೆಗಾಗಿ ಈ ಸಾಲದ ವ್ಯವಸ್ಥೆಯ ಮೂಲಕ ನಮಗೆ ಈಗಾಗಲೇ ಆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನಾವು ತಂದಂಥ ಅನೇಕ ಕಾಮಗಾರಿಗಳನ್ನು ತಾವು ಶಿಫ್ಟ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಒತ್ತಡ ಹಾಕಿದ್ದೀರಾ, ನನ್ನಲ್ಲಿ ದಾಖಲೆಗಳಿದ್ದಾವೆ. ನಾನು PWD ಮಿನಿಸ್ಟರನ್ನು ಇಟ್ಟು ಅದನ್ನು ರದ್ದುಪಡಿಸಿದ ರೀತಿಯಲ್ಲಿ ಅಲ್ಲೇ ಮುಂದುವರಿಲಿ, ಕ್ಷೇತ್ರ ನಿಮ್ಮದೇ, ಆ ವ್ಯವಸ್ಥೆಯಲ್ಲಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಇದರಲ್ಲಿ ರಾಜಕೀಯ ಬೇಡ. ಇತ್ತೀಚೆಗೆ ಸುಂಕದಕಟ್ಟೆ ಭೇಟಿ ಇರ್ಬೋದು, ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ನಾನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟದ್ದು, ನಾನು ಚರ್ಚಿಗೆ ಭೇಟಿ ಕೊಟ್ಟದ್ದು, ನಾನು ಮಸೀದಿಗೆ ಭೇಟಿ ಕೊಟ್ಟದ್ದು, ಮಾನವನಾಗಿ ಈ ದೇಶದ ಪ್ರಜೆಯಾಗಿ ಮಾಡುವಂತಹದ್ದು ನನ್ನ ಅಂತ್ಯ ಕರ್ತವ್ಯ. ಒಂದು MLA ಆಗಿರುವಂಥ ಸಂದರ್ಭದಲ್ಲೂ ಮಾಡಿದ್ದೇನೆ. ಸೋತ ಮೇಲೂ ನಾನು ಪ್ರೀತಿಯನ್ನು ಬಿಟ್ಟುಬಿಟ್ಟಿಲ್ಲ. ನಾನು ಮುಸ್ಲಿಮನಾಗಿರ್ಬೋದು, ನಾನು ನನ್ನ ಮುಸ್ಲಿಂ ಧರ್ಮದಲ್ಲಿದ್ದುಕೊಂಡು ನನ್ನ ನಮಾಜು, ನನ್ನ ಉಪವಾಸ, ನನ್ನ ಎಲ್ಲ ವ್ರತಗಳನ್ನು ಆಚರಿಸಿ ನಾನು ನನ್ನ ಧರ್ಮ ತಿಳಿಸಿದ ಪ್ರಕಾರ
ನಿನ್ನ ಧರ್ಮವನ್ನು ಪ್ರೀತಿಸಿ ಇತರ ಧರ್ಮವನ್ನು ಗೌರವಿಸು ಅಂತ ಹೇಳುವಂಥ ಮಾತು ಅದು ಮುಕ್ತಾಗಿದೆ. ಅದು ಬರೇ ಕುರಾನಲ್ಲೆಲ್ಲ ಇರುತ್ತೆ, ಬೈಬಲ್ನಲ್ಲಿದೆ, ಪವಿತ್ರ ಗ್ರಂಥ ಭಗವದ್ಗೀತೆಯಲ್ಲಿದೆ. ಅದನ್ನು ಅರ್ಥ ಮಾಡಿಕೊಂಡು ಬಾಳುವವನೇ ಮಾನವ. ಇವತ್ತು ಮಕ್ಕಳಿರುವಂಥ ಮಗುವಾಗಿರುವಂಥ ಸಂದರ್ಭದಲ್ಲಿ ನೀವು ತಾಯಿಯ ಹೊಟ್ಟೆಯಿಂದ ಈ ಭೂಮಿಯನ್ನು ಸ್ಪರ್ಶಿಸ್ತೀರ. ಯಾರಾದರೂ ಆ ಹುಟ್ಟಿದಂತಹ ಸಂದರ್ಭದಲ್ಲಿ ಒಂದು 2 ವರ್ಷಗಳವರೆಗೆ ತಮಗೆ ನಾನು ಈ ಜಾತಿಗೆ, ಈ ಮೇಲ್ವರ್ಗಕ್ಕೆ, ಈ ಪಂಗಡಕ್ಕೆ ಸೀಮಿತವಾಗಿರುವಂಥ ಒಂದು ಜ್ಞಾನವೇ ಇರುವುದಿಲ್ಲ. ಆ ಮಗುವಿನ ಮನಸ್ಸನ್ನು ಇವತ್ತಿನವರೆಗೆ ಶಾಶ್ವತವಾಗಿ ನಾನು ನನ್ನಲ್ಲಿ ರೂಢಿಸಿಕೊಂಡು ಬಂದಿದ್ದೇನೆ. ನನ್ನಲ್ಲಿ ಜಾತಿ ಮತ್ತು ಯಾವುದೂ ಇಲ್ಲ. ನಾನು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ನಾನು ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಯಾವುದು ನನ್ನ ಧರ್ಮದವರು ಅಥವಾ ಇತರ ಧರ್ಮದವರು ತಿರುವಂಥ ತಾರತಮ್ಯ ಮಾಡಿಲ್ಲ. ಇವತ್ತು ನನ್ನಲ್ಲಿ ಉದ್ಯೋಗದಲ್ಲಿ ಅನೇಕ ಹಿಂದೂ ಬ್ರದರ್ಸ್ಗಳು, ಕ್ರೈಸ್ತರು ನನ್ನ ಸಂಸ್ಥೆಯಲ್ಲಿ ಕೆಲಸದಲ್ಲಿದ್ದಾರೆ, ಮುಸಲ್ಮಾನರಿದ್ದಾರೆ. ಅವರನ್ನು ಜಾತಿಯಲ್ಲಿ ನೋಡಿಕೊಂಡು ನಾನು ಮಾಡಿಲ್ಲ. ಬಹುಶಃ ನಾವೆಲ್ಲರೂ ಇವತ್ತು ಈ ಕೊರೋನಾದಂಥ ಮಹಾಮಾರಿ ಬರಲಿಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಆ ಮಾನವರು ಜೀವಿಗಳಲ್ಲಿ ದೇವರು ಸೃಷ್ಟಿಸಿದಂಥ ಜೀವಿಗಳಲ್ಲಿ ಪರಮಶ್ರೇಷ್ಠ ಅಂತ ಹೇಳಿದರೆ ಮಾನವರು. ಇವತ್ತು ಮಾನವರು ಹೊಡೆದಾಡುವಂತಹದ್ದು, ಅದೇ ಥರ ಜಾತಿಗಳ ಮಧ್ಯೆ ಅಡ್ಡಗೋಡೆಯನ್ನು ಹಾಕುವಂತಹದ್ದು, ಒಂದು ಹೆಂಗಸರು ಭಯದ ವಾತಾವರಣದಲ್ಲಿ ಬದುಕುವಂತಹದ್ದು ನೋಡಿದಿರಾ. UPಯಲ್ಲಿ ಆಗುತ್ತಿರುವಂತಹ ಕೆಲವು ಘಟನೆಗಳನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕಾಗಿದೆ. ಇಂತಹ ಘಟನೆ ಭೂಮಿಗೆ ಬಂದಿರುವುದರಿಂದ ದೇವರು ಶಾಪವಾಗಿ ನಮಗೆ ಅಗ್ನಿ ಪರೀಕ್ಷೆಯನ್ನು ಒಳಪಡಿಸಿದ್ದಾರೆ. ಇದನ್ನು ನಾವು ಎದುರಿಸಿ ವೀರ ಅಭಿಮನ್ಯುವಂತೆ ಹೋರಾಡಿ ಇವತ್ತು ನಾವು ಅತ್ಯಂತ ಸ್ವಚ್ಛವಾಗಿ ಬಂದರೆ ಇಂತಹ ಆ ದುರ್ದೈವಗಳು ದೇವರು ಮರೆಮಾಚ್ತಾನೆ ಅಂತ ಹೇಳುವಂಥ ಮಾತು ಸತ್ಯ. ಆದ್ದರಿಂದ ಆದಷ್ಟು ಬೇಗ ಈ ಕೊರೋನಾ ಈ ಭೂಮಿಯ ಮೇಲಿರುವಂತಹ ಆ ಕಪಿ ಮುಷ್ಟಿಯಿಂದ ನಾವು ಆ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೊರೋನಾ ಸಮಯದಲ್ಲಿ ನೀವು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವುದರಿಂದ ಡಾಕ್ಟರೇಟ್ ಗೌರವಕ್ಕೆ ಆಯ್ಕೆಯಾಗಿದ್ದೀರಿ. ಅದೇ ನನಗೊಂದು ಸಂತಸದ ಸುದ್ದಿ ಮೊನ್ನೆ ತಾನೇ ಬಂತು. ದುಬೈಯಲ್ಲಿ ಒಂದು ಡಾಕ್ಟರೇಟನ್ನು ಕೊಡ್ತೇನೆ ಅಂತ ಹೇಳಿ ನಾನು ಹೇಳಿದೆ, ನನಗೆ ಯಾಕೆ ಡಾಕ್ಟರೇಟ್ ಡಾಕ್ಟ್ರು ನಮ್ಮ ಭರತ್ ಶೆಟ್ಟಿಗೆ ಇರಲಿ, ಯಾಕೆಂತ ಹೇಳಿದ್ರೆ ಪಾಪ ನಮ್ಗೆ ಏಕೆ ಅಂತ ಹೇಳಿದಂಥ ಮಾತನ್ನು ಕೇಳಿದೆ. ಡಾಕ್ಟರೇಟ್ ಸಿಗುವಂಥ ಜನರ ಒಂದು ಗೌರವ, ಅವರ ಮನಸ್ಸನ್ನು ನಾನು ನೋಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ನಾನು ಆ ಒಂದು ಅರ್ಹ ವ್ಯಕ್ತಿಯ ಅಂತ ಹೇಳುವಂಥದ್ದನ್ನು ಅವರು ತೀರ್ಮಾನ ಮಾಡಿದ್ದು ನಮ್ಮ ಸಮಾಜ ಸೇವೆಯಿಂದ. ಅದು ದೇವರ ಕೆಲಸ, ನಮ್ಮ ಕೈಲಾದದಲ್ಲಿ ದೇವರು ನನಗೇನಾದರೂ ಕೊಟ್ಟಿರ್ಬೋದು, ನಾನು ಅದನ್ನು ದೇವರ ಮೂಲಕ ಇನ್ನೊಬ್ಬರಿಗೆ ಕೊಡುವಂತಹ ಪ್ರತಿಯೊಂದು. ನಾವು ಹುಟ್ಟಿದ್ದೇವೆ, ಸಾವು ಖಚಿತ. ಆ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಒಳ್ಳೆಯ ಕೆಲಸವನ್ನು ನಮ್ಮ ಈ ಭಾಗದಲ್ಲಿ ಮಾಡೋಣ ಅಂತ ಹೇಳುವಂತಹದ್ದೇ ನನ್ನ ಹಂಬಲ. ಅದಕ್ಕಾಗಿ ನಾನು ಸದಾ ಜಾತಿ ಮತ್ತು ಭೇದವಿಲ್ಲದೆ ಇಲ್ಲಿ ಪಂಗಡಗಳ ಗೋಜಿಗೆ ಹೋಗದೆ ಯಾರು ಅಶಕ್ತರಿಂದಾನೆ ಅವನಿಗೆ ನಾನು ಶಕ್ತಿಯನ್ನು ಕೊಡುವಂತಹ ಕೆಲಸ ನನ್ನ ಬಾಲ್ಯದಿಂದಲೂ ಪ್ರಾರಂಭ ಮಾಡಿದ್ದೇನೆ. ನಾನೊಂದು ರಾಜಕೀಯದಲ್ಲಿ ಇರಲಿಲ್ಲ, ಆಗ ಒಂದು ಕ್ಲಬ್ಬಿನ ಅಧ್ಯಕ್ಷನಾಗಿದ್ದೆ, ಒಂದು ಕ್ರಿಕೆಟ್ ಆಟಗಾರರಾಗಿದ್ದೆ. ಆ ಸಂದರ್ಭದಲ್ಲಿ ಈಗಲೂ ನಾನು ಕ್ರೀಡೆಯನ್ನು ಮತ್ತು ನನ್ನ ದೈನಂದಿನ ಚಟುವಟಿಕೆಯಲ್ಲಿ ನಾನು ಆ ಎಕ್ಸಸೈಸನ್ನು ವಿಶೇಷ ರೀತಿಯಲ್ಲಿ ಗಮನ ಹರಿಸಿರುವುದರಿಂದ ಇವತ್ತು ಜನರಿಗೆ ಸೇವೆ ಮಾಡುವಂಥ ಮನೋಭಾವ ನನಗೆ ಬಂದಿದೆ. ಅದಕ್ಕಾಗಿ ಅವರು ಗುರುತಿಸಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಕಿಟ್ ಕೊಡುವುದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಯಾಕೆ ಮೊಯ್ದೀನ್ ಬಾವ ಅವರು ಪದೇ ಪದೇ ವೈರಲ್ ಆಗ್ತಾ ಇದ್ದಾರೆ? ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರುವುದು ಸ್ವಾಭಾವಿಕ. ಅದು ಜನರು ಕೆಲವರನ್ನು ಒಳ್ಳೆಯ ಕೆಲಸ ಹೇಳುವಾಗ ಕೆಲವರಕ್ಕೆ ವಿರೋಧದವರು ಅವರನ್ನು ಕಂಡು ಅಸೂಯೆಯಿಂದ ಮಾಡುವಂತಹದ್ದು ಸ್ವಾಭಾವಿಕ. ಅದರ ಮಟ್ಟಿಗೆ ನಾನು ಲೆಕ್ಕ ಹಾಕೊಂಡಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಬರದೇ ಇರಲಿ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಗಾಡ್ ಈಸ್ ಗಿವನ್ ದ ಬರ್ತ್ ಇನ್ ಅರ್ತ್, ಸೊ I have to do my duty as a sincere humanity-based person. That is what my dedication to the country.
ನನ್ನಿಂದ ಏನು ಮಾಡಲಿಕ್ಕೆ ಯಾರನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ಕೊಟ್ಟದ್ದನ್ನು ನಾನು, ನಮ್ಮ ಧರ್ಮದಲ್ಲಿ ಒಂದು ಸಂದೇಶ ಇದೆ. ಅಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು 1450 ವರ್ಷಗಳ ಮುಂಚೆ ಸಾರಿರುವಂತಹದ್ದು. ಆ ಮಾತು ಇವತ್ತಿಗೂ ನನ್ನ ಕುರ್ಆನಲ್ಲಿ ಪಠಿಸಿದಂತಹ ಮಾತು ಹದೀಸ್ನಲ್ಲಿ ಬಂದಿದೆ. ಇವತ್ತು ನನ್ನ ಹೃದಯ ಜಿಜ್ಜುತ್ತದೆ. ನೀನು ನಿನ್ನ ಮನೆಯಲ್ಲಿ ಹಸಿದು ನಿನ್ನ ಹೆಂಡತಿ ಮಕ್ಕಳಿಗೆ ಅವರ ಹೊಟ್ಟೆಯ ಹಸಿವನ್ನು ತಣಿಸುವಂತಹ ಸಂದರ್ಭದಲ್ಲಿ ನಿನ್ನ ಪರಿಸರದಲ್ಲಿರುವಂತಹ ನಿನ್ನ ನೆರೆಕರೆ ಮನೆಯವರು ಹಸಿದಿದ್ರೆ, ಅವರು ಯಾವುದೇ ಜಾತಿಯಾಗಿರ್ಬೋದು, ಅವರ ಜಾತಿಯನ್ನು ಲೆಕ್ಕಿಸಬೇಡ. ಅವರ ಹಸಿವನ್ನು ತಣಿಸಿ ನಂತರ ನಿನ್ನ ಹೊಟ್ಟೆಯ ಹಸಿವನ್ನು ತಣಿಸುತ್ತೆ ಹೇಳುವಂತಹ ಮಾತು ನಮ್ಮ ಹದೀಸಲ್ಲಿರುವಂತಹ ಸಂದರ್ಭದಲ್ಲಿ ಅದನ್ನು ಪಾಲನೆ ಮಾಡುವಂತಹದ್ದನ್ನು ನನಗೆ ನನ್ನ ತಂದೆ ತಾಯಿ ಅಂದು ಅವರು ಜೀವಂತ ಇರುವಂತಹ ಸಂದರ್ಭದಲ್ಲಿ, ನಾನು ಬಾಲ್ಯದಲ್ಲಿರುವಾಗ ನನಗೆ ಕಲಿಸಿಕೊಟ್ಟಿದ್ದಾರೆ. ಅದರ ಮೂಲಕ ಯಶಸ್ವಿಯಾಗಿ ಮುನ್ನಡೆಯುತ್ತೇನೆ. ಸಾವು ನನಗೂ ಇದೆ, ನನ್ನ ಬೆನ್ನನೇ ಹಿಂದೇನೆ ಇರ್ಬೋದು. ಆದರೆ ದೇವರು ಆ ಹುಟ್ಟು ಸಾವಿನ ಮಧ್ಯೆ ನಮಗೆ ಈ ಸಮಾಜ ಸೇವೆಯನ್ನು ಮಾಡಲಿಕ್ಕೆ, ಜನರ ಸೇವೆಯನ್ನು ಮಾಡಲಿಕ್ಕೆ ಕೊಟ್ಟಂತಹ ಆ ಗೌರವಕ್ಕೆ ನಾನು ಆಭಾರಿಯಾಗಿ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಸರ್, ನಿಮಗೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.